ಈ ಸೂಪರ್ ಮಾರ್ಕೆಟ್ ಅವರು ಅಕ್ಕಿ ಬೇಳೆ ಸೋಪು ಶಾಂಪು ಸೆಲ್ ಮಾಡಿ ದುಡ್ಡು ಮಾಡ್ತಾರೆ ಅನ್ಕೊಂಡಿದ್ದೀರಾ? ಅವ್ರು ದುಡ್ಡು ಮಾಡೋದು ನಿಮ್ಮ ಕಣ್ಣುಗಳಿಂದ. ಅಥವಾ ಸೂಪರ್ ಮಾರ್ಕೆಟ್ಗೆ ಹೋಗೋಕ್ಕೂ ಮುಂಚೆ ನೀವೇ ಪ್ಲಾನ್ ಹಾಕೊಂಡು ಹೋಗಿರ್ತೀರಾ ಏನೇನ್ ತರಬೇಕು ಏನೇನ್ ಮಾಡಬೇಕು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ನಿಮ್ಮ ಡಿಸಿಷನ್ ಚೇಂಜ್ ಆಗುತ್ತೆ. ಯಾಕಂದ್ರೆ ಒಂದು ರಿಸರ್ಚ್ ಹೇಳುತ್ತೆ 70% ಆಫ್ ದಿ ಪರ್ಚೇಸಿಂಗ್ ಡಿಸಿಷನ್ ಸ್ಟೋರ್ ಒಳಗೆ ಆಗುತ್ತೆ. ಅದಕ್ಕೇನೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ನಿಮ್ಮ ನೋಟಕ್ಕೆ ಪೇ ಮಾಡ್ತವೆ. ಅಂದ್ರೆ ನಿಮ್ಮ ನೋಟ ಎಲ್ಲಿರ್ಬೇಕು ಅನ್ನೋದಕ್ಕೆ ಅವರು ಸೂಪರ್ ಮಾರ್ಕೆಟ್ಗಳಿಗೆ ಪೇ ಮಾಡ್ತಾರೆ. ಅದನ್ನ ನಾವು ಸ್ಲಾಟಿಂಗ್ ಫೀ ಅಂತ ಕರಿತೀವಿ. ಈಗ ಸ್ಲಾಟಿಂಗ್ ಫೀ ಅಂದ್ರೆ ಹೈ ಲೆವೆಲ್ ಅಲ್ಲಿ ಏನ್ ಕಾಣುತ್ತೆ ಅದನ್ನ ಸ್ಲಾಟಿಂಗ್ ಫೀ ಅಂತ ಕರಿತೀವಿ. ನೀವು ಕಣ್ಣಲ್ಲಿ ನೋಡಿದ ತಕ್ಷಣ ಏನ್ ಕಾಣುತ್ತೆ ಅದಕ್ಕೋಸ್ಕರ ಬ್ರ್ಯಾಂಡ್ಗಳು ಭಯಂಕರ ಪೇ ಮಾಡ್ತವೆ. ಇದು ಸೂಪರ್ ಮಾರ್ಕೆಟ್ ನ 20 to 50% ಆಫ್ ದಿ ರೆವಿನ್ಯೂ ಆಗಿರುತ್ತೆ. ಯಾಕಂದ್ರೆ ನಾವೇನ್ ನೋಡ್ತೀವಿ ಅದನ್ನೇ ತಗೊಂತೀವಿ. ಅದೇ ರೀತಿ ಬಿಲ್ಲಿಂಗ್ ಡೆಸ್ಕ್ ಅಲ್ಲೂ ಕೂಡ ಒಂದು ಸ್ಲಾಟ್ ಇಟ್ಕೊಂಡಿರ್ತಾರೆ. ಅಲ್ಲೂ ಕೂಡ ಸಖತ್ತು ಕನ್ವರ್ಷನ್ ಆಗುತ್ತೆ. ನೀವು ನೋಡಿರ್ಬೋದು ಡೈರಿ ಐಟಮ್ಗಳೆಲ್ಲನೂ ಎಲ್ಲಾನು ಲಾಸ್ಟ್ ಅಲ್ಲಿ ಇರುತ್ತೆ ಅಥವಾ ಹಿಂದ್ಗಡೆ ಇರುತ್ತೆ. ಯಾಕಂದ್ರೆ ಅದು ನಿಮಗೆ ಬೇಕೇ ಆಗಿರೋದ್ರಿಂದ ಅದನ್ನ ನೀವು ಹುಡುಕ್ತೀರಾ. ಬಟ್ ನಿಮಗೆ ಏನ್ ಬೇಡ ಅದನ್ನ ತಾಣ್ಬೇಕಂದ್ರೆ ನಿಮ್ ಕಣ್ಣಿಗೆ ಅದು ಕಾಣಿಸ್ಕೊಬೇಕು. ಅದಕ್ಕೋಸ್ಕರನೇ ಬ್ರ್ಯಾಂಡ್ಗಳು ಈ ಸೂಪರ್ ಮಾರ್ಕೆಟ್ಗೆ ಪೇ ಮಾಡ್ತಾರೆ. ಅದಕ್ಕೆ ನೀವೇನಾದ್ರು ನೆಕ್ಸ್ಟ್ ಟೈಮ್ ಶಾಪಿಂಗ್ ಹೋದಾಗ ಚಿಪ್ಸ್ ಶಾಂಪು ಸೋಪು ತಗೊಳಕ್ಕೂ ಮುಂಚೆ ಇದನ್ನ ನೀವೇ ಚೂಸ್ ಮಾಡ್ತಿದ್ದೀರಾ ಅಥವಾ ನಿಮ್ಗೆ ಯಾರನ್ನ ಚೂಸ್ ಮಾಡಂಗ್ ಮಾಡ್ತಿದ್ದಾರಾ ಅಂತ ಯೋಚನೆ ಮಾಡಿ ತಗೊಳ್ಳಿ. ನಿಮ್ಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಕೆಳಗಡೆ ಕಮೆಂಟ್ ಮಾಡಿ.